ಹಾಯ್ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ. ತುಂಬ ಜನ ಕೇಳ್ತಾ ಇದ್ರಿ ನನಗೆ ಏನಪ್ಪ ಅಂದರೆ ನಮಗೂ ಹೂ ಪ್ರಸಾದ ಕೇಳಿ ಅಂತ. ಅದ್ರ ಬಗ್ಗೆನೇ ಹೇಳೋಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹಿ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹಿ ವ್ಯಾಸರಾಜಾಯ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಎಲ್ಲರಿಗೂ ಒಳ್ಳೇದಾಗಲಿ, ರಾಘವೇಂದ್ರ ಒಳ್ಳೇದು ಮಾಡಲಿ. ನನಗೆ ಕೇಳ್ತಾ ಇದ್ರಿ ನೀವು ಏನಪ್ಪ ಅಂದರೆ ನಾನು ಒಂದಿಷ್ಟು ವಿಡಿಯೋಗಳನ್ನ ಹಾಕೀನಿ ಹೂ ಪ್ರಸಾದ ಕೊಟ್ಟಿರೋದು. ಹಂಗಂತೇಳಿ ಎಲ್ಲರಿಗೂ ಹೂ ಪ್ರಸಾದ ಬೇಕು, ನನಗೂ ಈ ಥರ ಕಷ್ಟ ಇದೆ ಆ ಥರ ಕಷ್ಟ ಇದೆ, ನೀವು ಹೇಳ್ಕೊಂಡು ಹೂ ಪ್ರಸಾದ ಕೇಳಿ ಅಂತ ಕಮೆಂಟ್ ಹಾಕ್ತಿದ್ದೀರಾ, ನಾನು ನೋಡಿದ್ದೀನಿ. ಬಟ್ ನೀವು ಹಾಕಿರೋದು ಏನು ತಪ್ಪಲ್ಲ. ಹೂ ಪ್ರಸಾದ ರಾಘವೇಂದ್ರ ಕೊಡೋದು ಏನು ಇಲ್ಲಂತ ನಾನಂತರೂ ಹೇಳ್ತಿಲ್ಲ. ನೀವು ಹೂ ಪ್ರಸಾದ ಕೇಳೋಕ್ಕೆ ಮುಂಚೆ ಏನಪ್ಪ ಅಂದರೆ ಇವಾಗ ನೀವು ಈಗ ತಾನೇ ವಿಡಿಯೋ ನೋಡಿರ್ತೀರ ಅಲ್ವಾ. ನೋಡಿದ ಕೂಡಲೇ ರಾಘವೇಂದ್ರ ನನಗೆ ಹೂ ಪ್ರಸಾದ ಕೊಡಬೇಕು ಅಂದ್ಕೊಂಡು ಡೈರೆಕ್ಟಾಗಿ ಒಮ್ಮೆಲೇ ಕಮೆಂಟ್ ಹಾಕಿಬಿಡ್ತೀರಾ. ಹಾಗಾದರೆ ಯಾವುದೇ ಕಾರಣಕ್ಕೂ ಹೂ ಪ್ರಸಾದ ಸಿಗುವುದಿಲ್ಲ. ಯಾಕಪ್ಪ ಅಂದರೆ ನೀವು ರಾಘವೇಂದ್ರ ಅವರ ಭಕ್ತಿ ಮಾಡೋಕ್ಕೆ ನೀವು ಚಾಲೂ ಮಾಡ್ಬೇಕು. ಆಮೇಲೆ ನಾವು ಮಾಡ್ತಿರ್ತೀವಿ, ನಾವು ಭಕ್ತಿ ಮಾಡ್ತಿರ್ತೀವಿ, ನಾವೇನೋ ಕೇಳ್ತೀವಿ ಅಂಥೇಳಿ ರಾಘವೇಂದ್ರ ಕರುಣಿಸ್ತಾನು ಅಂತ ಹೇಳಿ ಹೀಗೆಲ್ಲ ನಿಮ್ಮ ಯೋಚನೆ ಇರ್ತೈತಿ. ಆದ್ರೆ ನಮ್ಮ ಕಾರಣ ನಾವು ಭಕ್ತಿ ಮಾಡ್ತೀವಿ ಅಂದ್ರೆ ನಮ್ಮದೇ ಆದಂಥ ಒಂದಿಷ್ಟು ಕೆಲಸಗಳು ಏನಾದರೂ ಇದ್ದರೆ ಕರುಣಿಸ್ಬೋದು. ಆದರೆ ನೀವು ನಿಮ್ಮ ಕೆಲಸಕ್ಕೆ ಕೇಳ್ತಿರಲ್ಲ, ಅವಾಗ ಕೇಳುವಾಗ ನಿಮ್ಮದೇ ಆದಂಥ ಕರ್ಮಗಳು ಮತ್ತು ನೀವು ಮಾಡಿದಂಥ ಪಾಪ ಕರ್ಮಗಳು ಅವನ್ನೆಲ್ಲ ತೂಗಿ ಹಾಕಿ, ನೀವು ಮಾಡಿದ ಪುಣ್ಯವನ್ನು ತೂಗಿ ಹಾಕಿ ನಿಮ್ಗೆ ಏನು ಕೊಡಬೇಕನ್ನೋದು ಆವಾಗ ರಾಘವೇಂದ್ರ ಯೋಚನೆ ಮಾಡ್ತಾನೆ. ಹಾಗಾಗಿ ಇವಾಗ ನೀವು ನಾನೇನು ಪಾಪನ ಮಾಡಿಲ್ಲ, ಏನು ಕೊಲೆ ಮಾಡಿಲ್ಲ, ಅದು ಹೆಂಗೆ ಅಂತ ಅನ್ಕೋಬೋದು. ಹಂಗಂತಲ್ಲ, ಜಸ್ಟ್ ನೀವು ಹೋಗ್ಬೇಕಾದ್ರೆ ನೀವು ಕಾಲಾಗಿ ಏನೇನೋ ಜೀವಿಗಳಿರ್ತಾವೆ ನೋಡಿರಂಗಿಲ್ಲ. ಇರುವೆನ ಆಗಿರ್ಬೋದು, ಸಣ್ಣ ಆಗಿರ್ಬೋದು, ದೊಡ್ಡ ದೊಡ್ಡ ಜೀವಿನ ಆಗಿರ್ಬೋದು, ಯಾವುದಾದ್ರೂ ಇರ್ಬೋದು. ಹೋಗ್ಬೇಕಾದ್ರೆ ತುಳ್ಕೊಂಡು ಹೋಗಿರ್ತೀರಿ, ನೋಡಿರಂಗಿಲ್ಲ ಸತ್ತಿರ್ತೈತಿ. ಅದು ಅದ್ರ ಜೀವ ಎಷ್ಟಿರ್ತೈತಿ, ಈಟ ಇರ್ತೈತಿ. ಆದ್ರೂ ಎಲ್ಲವೂ ಲೆಕ್ಕಕ್ಕೆ ಕೂತಿರ್ತೈತಿ ಅಲ್ಲಿ ಭಗವಂತನ ಇದರಲ್ಲಿ. ಎಲ್ಲವೂ ನೀವು ಏನೇನು ಮಾಡ್ತೀರ ಅನ್ನೋದು ಎಲ್ಲವೂ ಕೂಡ್ತಾ ಹೋಗುತ್ತೆ. ಹಾಗಾಗಿ ಅದೆಲ್ಲ ಸಣ್ಣ ಪುಟ್ಟದಾಗಿರ್ಬೋದು, ಏನೋ ಒಂದು ಸುಳ್ಳು ಹೇಳಿರ್ತೀರಿ, ಯಾರಿಗೋ ಒಂದು ಏನೋ ತೊಗೊಂಡು ಇಲ್ಲ ಅಂತ ಹೇಳ್ತೀರಿ ಸುಳ್ಳು, ಅದು ಒಂಥರನೇ ಇದನ್ನು ಹಿಂಗೆ ಸಣ್ಣ ವಿಷಯದಲ್ಲಿ ಇದನ್ನು ಎಲ್ಲವೂ ಸ್ಟಾಕ್ ಆಗಿ ಕೂತಿರ್ತೈತಿ. ಅದೆಲ್ಲ ಕರ್ಮ ಕಳಿಬೇಕಂದ್ರೆ ಮೊದಲು ನೀವು ರಾಘವೇಂದ್ರನ ಪೂಜೆ ಮಾಡೋಕೆ ಚಾಲೂ ಮಾಡಬೇಕು. ಚಾಲೂ ಮಾಡಾಕತ್ತಿಂದ ನಿಮ್ಗೆ ಅವು ತಾನಾಗೆ ಯಾವಾಗ ಕೊಡ್ಬೇಕನ್ಸುತ್ತೆ ಕೊಟ್ಟೇ ಕೊಡ್ತಾನೆ. ನೀವು ತಕ್ಷಣ ಕೇಳಿದ್ರಪ್ಪ, ಇವಾಗ ವಿಡಿಯೋ ನೋಡಿದ್ರಪ್ಪಕ್ಕೆ ನನಗೂ ಕೇಳಿ ಅಕ್ಕ, ಹೂ ಪ್ರಸಾದ ಕೇಳಿ ಅಕ್ಕ ಅಂತ ಕಮೆಂಟ್ ಹಾಕಿಬಿಡ್ತೀರ ಸಲೀಸಾಗಿ. ಆದರೆ ಅಷ್ಟು ಸುಲಭವಾಗಿ ಯಾವುದೂ ದೊರೆಯಂಗಿಲ್ಲ, ಕಷ್ಟಪಡಲಾರ್ದೆ ಯಾವುದೂ ದೊರೆಯಂಗಿಲ್ಲ. ಇದು ನಿಮ್ಮ ತಲೆಯಾಗಿರಬೇಕು. ಯಾಕಪ್ಪ ಅಂದರೆ ನನಗೆ ತುಂಬ ಜನ ಕಮೆಂಟ್ ಹಾಕತ್ತಾರ ಬರೀ ಹೂ ಪ್ರಸಾದ ಕೇಳಿ. ಈ ವಿಡಿಯೋದಾಗ ಹೂ ಪ್ರಸಾದ ಕೇಳಿ ಸ್ವಲ್ಪ ಜನಕ್ಕೆಲ್ಲ ರಾಘವೇಂದ್ರ ಕೇಳಿದ್ರಪ್ಪಕ್ಕ ಅವ್ರು ಕಾಲ್ ಮಾಡ್ತಾರೆ, ಹಿಂಗೇನೋ ಕೇಳ್ತಾರೆ. ಈ ಥರ ವಿಡಿಯೋ ಹಾಕಿದವ್ರೆಲ್ಲ ನೋಡಿರ್ತೀರಿ ನೀವು ಬೇರೆದವ್ರದ, ಹಂಗಂದು ಕೇಳ್ತೀರಿ. ಹಂಗಂತಲ್ಲ, ಅವರ ಕೃಪೆಗೆ ಪಾತ್ರರಾಗಬೇಕು ನಾವು ಮೊದಲು. ನೀವು ಬರೀ ಅವರ ಹೆಸರು ನೆನೆಸ್ತಾ ಇದ್ದೀರಾ ಅಂದರೆ ಸಾಕು, ನಿಮ್ಮ ಪಾಪಗಳು ಕಳೀತಾ ಇದೆ ಅಂತ ಅರ್ಥ. ಅವ್ರನ್ನ ನೆನೆಸಿ ನೀವು ಮಠಕ್ಕೆ ಹೋಗೋದು, ನಾನು ಯಾಕೆ ಹೇಳ್ತಾ ಇದ್ದೀನಿ ಮಠಕ್ಕೆ ಹೋಗಿ ಅಂತ ಎಲ್ಲರಿಗೂ. ನೀವು ಮಠಕ್ಕೆ ಹೋದ್ರಿ ಅಂದರೆ ಒಂದು ಸಲ ಮಠದಲ್ಲಿ ಕಾಲಿಟ್ರಿ ಅಂದ್ರೆ ನೀವು ಮಾಡಿದ ಅರ್ಧ ಪಾಪ ಒಮ್ಮೆಲೆ ಕಳೆದು ಹೋಗುತ್ತೆ. ಆಮೇಲೆ ಬರೋ ಏಕಾದಶಿ, ಪ್ರತಿಯೊಂದು 15 ದಿನಕ್ಕೂ ಬರೋ ಏಕಾದಶಿ, ಒಂದು ಏಕಾದಶಿ ಮಾಡಿದ್ರೆ ನೀವು 15 ದಿನದಲ್ಲಿ ಮಾಡಿದ ಪಾಪ ಎಲ್ಲ ಕಳೆದು ಹೋಗ್ತೈತಿ. ನೀವು ಪಾಪ ಅಂದರೆ ದೊಡ್ಡದಲ್ಲ, ಸಣ್ಣ ಪುಟ್ಟ ದಿನಪೂರ್ತಿ ಎಲ್ಲರೂ ಸತ್ಯವಾಗಿ ಇರೋಕ್ಕಾಗಂಗಿಲ್ಲ. ಏನೋ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಸುಳ್ಳು ಹೇಳ್ತಿರ್ತೀವಿ, ಏನೋ ಕಿಟ್ಲೆ ಮಾಡಿ ಯಾರಿಗೋ ನೋವು ಮಾಡ್ತೀವಿ, ಯಾರನ್ನೋ ಅಳಿಸ್ತೀವಿ, ಏನೋ ಮಾಡಿರ್ತೀವಿ. ಅದೆಲ್ಲವೂ ಇದನ್ನಾಗ್ತಿರತ್ತೆ. ಹಾಗಾಗಿ ನೀವು 15 ದಿನದ ಏಕಾದಶಿ ಮಾಡಿದ್ರೇ ಇಷ್ಟೊಂದು 15 ದಿನದಲ್ಲಿ ಮಾಡಿದ ಪಾಪ ಕಳೀತೈತಿ. ಹಂಗಂದು ನೀವು ಯಾವಾಗ ಮಠಕ್ಕೆ ಹೋಗಿ ಮಂತ್ರಾಕ್ಷತೆ ತೊಗೋತೀರಿ, ಮಂತ್ರಾಕ್ಷತೆ ಯಾವಾಗ ನಿಮ್ಮ ತಲೆ ಮ್ಯಾಲ ಮತ್ತು ನಿಮ್ಮ ಬಾಯಿ ಒಳಗೂ ಹಾಕೋಬೇಕಂತಾರೆ. ತಲೆ ಮ್ಯಾಗ ಯಾವಾಗ ನಿಮಗೆ ಬೀಳ್ತೈತಿ ಸಂಪೂರ್ಣ ನಿಮ್ಮ ಕಷ್ಟಗಳು ತೊಳೆದು ಹೋದು ಅಂತನ ಅನ್ಕೋಬೇಕು ನೀವು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಮೊದಲು ನೀವು
ಹೂ ಪ್ರಸಾದ ಕೇಳುವಂತ್ರೆ ಎಲ್ಲ ನಿಮ್ಮಿಂದನೇ ಸ್ಟಾರ್ಟ್ ಆಗತ್ತೆ. ನೀವು ಹೂ ಪ್ರಸಾದ ಕೇಳಲೇಬೇಕನ್ನೋ ಯಾವುದೇ ಇದನ್ನಿಲ್ಲ. ಯಾಕಪ್ಪ ಅಂದ್ರೆ ರಾಘವೇಂದ್ರ ನೀವು ನೆನ್ಸಾಕತ್ತೀರ ಅಂದಾಗನ ನಿಮಗೆ ಒಳ್ಳೆ ದಿನಗಳು ಬಂದು ಅಂತ ಅರ್ಥ ಮಾಡ್ಕೊಂಬಿಡ್ಬೇಕು ನೀವು. ಬರೀ ಅವ್ರು ಹೂ ಪ್ರಸಾದ ಕೊಟ್ಟಾಗಟ್ಟ ನಿಮ್ಗೆ ಒಳ್ಳೆ ದಿನ ಬರ್ತೈತೆ ಅನ್ನೋದು ಸುಳ್ಳು ಮಾತು. ಅವ್ರ ಬಗ್ಗೆ ನೀವು ನೆನೆಸ್ತಾ ನಿಮಗೇನೋ ಅವ್ರ ಬಗ್ಗೆ ಏನೋ ಗೊತ್ತಿಲ್ಲದೆ ಕೂತಾಗ ಅವ್ರ ಬಗ್ಗೆ ನಿಮಗೆ ಗೊತ್ತಾಗತ್ತೆ ಅಂದ್ರೆ ಅವ್ರಾಗೇನೋ ಗೊತ್ತು ಮಾಡಿದಾರಂತ ನೀವು ಅನ್ಕೋಬೇಕು. ನನಗಾದರೂ ಅದೇ ಹೇಳ್ತೀನಿ ನಾನು. ನನಗೂ ಗೊತ್ತಿರಲಿಲ್ಲ. ನಾನು ತುಂಬಾ ಇದನ್ನು ಪಡ್ತಾಯಿದ್ದೆ. ಅಷ್ಟರಲ್ಲಿ ಹೆಂಗೋ ನೋಡ್ತಾ ಇರಬೇಕಾದ್ರೆ ವಿಡಿಯೋ ಒಂದು ಬಂತು. ಹಾಗೆ ಅದನ್ನ ನೋಡಿ 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 ನಾನು ತರಿಸ್ಬೇಕು, ನನ್ನ ಮನೆಗೂ ಬರಬೇಕು. ನಾನು ಕೇಳ್ಕೊಂಡೆ ರಾಘವೇಂದ್ರ ನನ್ನ ಮನೆಗೆ ಬರಬೇಕು, ನೀನು ನನಗೆ ಒಳ್ಳೇದು ಮಾಡೋಕ್ಕಂತ ನನಗೆ ಮನೆ ಬರಬೇಕು ಅಂಥೇಳಿ ಅಂದ್ಕೊಂಡು ದಿನಾ ನಿಂತರು ರಾಘವೇಂದ್ರ ನೆನೆಸ್ತಾ ಇದ್ದೆ. ನಾನು ಮಠಕ್ಕೆ ಹೋಗ್ಬೇಕಂತ ಪರಿತಪಿಸ್ತಾ ಇದ್ದೆ. ನಾನು ಎಷ್ಟು ಇದನ್ನು ಮಾಡಿದ್ದೀನಿ ಅಂದ್ರೆ ಕಣ್ಣೀರು ಕೂಡ ಹಾಕಿದ್ದೀನಿ. ನಾನು ಮಠಕ್ಕೆ ಹೋಗ್ಬೇಕು, ನಾನು ಬರ್ಬೇಕು, ನೀವು ನೋಡ್ಬೇಕನ್ಸಿತ್ತು ನನಗೆ, ಬರೋದಾಗಲಿಲ್ಲ ಅಂತ ಕಣ್ಣೀರು ಸಿಕ್ಕಿ ಹಾಕೇನಿ ನಾನು ನೋವ್ನ್ಯಾಗ. ಅಷ್ಟೆಲ್ಲ ಆಗಿದ್ದು ಕಡಿಕ ಫೋಟೋನೂ ಬಂತು. ಮಠಕ್ಕೂ ಹೋಗೀನಿ, ಒಂದಲ್ಲ 2 ಸಲ ಮಠಕ್ಕೂ ಹೋದ್ನಿ. ಮಂತ್ರಾಕ್ಷತೆನೂ ನನ್ನ ಹಂತ್ಯಾಕದಾವತ್ತು. ಇವಾಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ನಾನು. ಅದಕ್ಕೋಸ್ಕರ ನೀವು ಬರೀ ನನಗೆ ಹೂ ಪ್ರಸಾದ ಕೇಳಿ ನಾನು ಅಷ್ಟೇ ಅಲ್ಲ ಮತ್ತು ಯಾರಿಗೂ ನೀವು ಹೂ ಪ್ರಸಾದ ಕೇಳಿ ಅಂತ ಹೇಳೋಕ್ಕೂ ಹೋಗಬೇಡಿ. ಯಾಕಪ್ಪ ಅಂದ್ರೆ ನೀವು ರಾಘವೇಂದ್ರನ ಯಾವಾಗ ನೆನ್ಸಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಅವಾಗೆಲ್ಲ ನಿಮಗೆ ಒಳ್ಳೆ ದಿನಗಳು ಬಂದು ಅಂತ ಅಂದ್ಕೊಂಬಿಡ್ಬೇಕು ನೀವು. ಅದೇ ನಿಜ, ಅದೇ ಸತ್ಯ. ಹೂ ಪ್ರಸಾದ ಕೊಡ್ಬೇಕನ್ನೋದು ಯಾವುದು ಇದನ್ನಲ್ಲ. ಹೂ ಪ್ರಸಾದ ಕೊಡ್ತಾರೆ ಇಲ್ಲ ಅಂತಲ್ಲ. ಅದು ಯಾವಾಗ ಕೇಳಬೇಕಂದ್ರೆ ತುಂಬ ಕಠಿಣ ಸಮಯದಲ್ಲಿ ಕೇಳಬೇಕು. ನಿಮ್ಮ ಚಿಕ್ಕ ಸಮಸ್ಯೆ ಕೂಡ ನೀವು ಕಠಿಣ ಅಂತ ತಿಳ್ಕೊಂಬಿಟ್ಟಿರ್ತೀರ. ಅದು ಅಲ್ಲ. ಅವೆಲ್ಲ ಅಗದಿ ರಾಘವೇಂದ್ರ ಒಂದು ಸಾರಿ ಅವರ ಮಠಕ್ಕೆ ಹೋದ್ರನ ಸಾಲ್ವ್ ಆಗಿ ಹೋಗ್ತಿರ್ತಾವೆ. ಅದು ನಿಮಗೆ ಗೊತ್ತಿರಂಗಿಲ್ಲ. ಅದಕ್ಕೋಸ್ಕರನೇ ಎಲ್ಲರೂ ಮೊದಲು ಮಠಕ್ಕೆ ಹೋಗ್ರಿ, ಅವರ ಸೇವೆ ಮಾಡಿ ಆಶೀರ್ವಾದ ಪಡ್ಕೊರಿ, ಮಂತ್ರಾಕ್ಷತೆ ತೊಗೊಂಬರ್ರಿ, ದಿನ ನೆನೆಸ್ರಿ, ಆದಷ್ಟು ಒಳ್ಳೆ ಕೆಲಸ ಮಾಡಿರಿ, ಒಳ್ಳೇದೇ ಮಾಡಿರಿ, ಅನ್ನದಾನ ಮಾಡಿರಿ. ದಿನ ಎಲ್ಲೆಲ್ಲೋ ಹೋಗಿ ಮಾಡೋದಲ್ಲ. ನಿಮ್ಗೆ ಹತ್ತಿರ ಯಾರಾದರೂ ಕೇಳ್ಕೊಂಬರ್ತಿರ್ತಾರೆ ಬಸ್ ಸ್ಟ್ಯಾಂಡ್ನ್ಯಾಗ, ರೋಡ್ ಸೈಡ ಅಥವಾ ಮನೆಗೂ ಬರ್ತಿರ್ತಾರೆ. ಅಂಥವ್ರಿಗೆಲ್ಲ ಅವರು ₹100 ₹200 ಕೇಳ್ಬೋದು. ಆದ್ರೆ ನೀವು ಅನ್ನ ಕೊಟ್ರಿ ಅಂದ್ರೆ ಅದಕ್ಕಿಂತ ಪುಣ್ಯ ಯಾವುದೂ ಅಲ್ಲ. ಬರೀ ನೀವು ರಾಘವೇಂದ್ರ ಸ್ವಾಮಿನ ನೆನ್ಸಾಕತ್ರ ಅಷ್ಟೊಂದು ಪುಣ್ಯ ನೀವು ಚಾಲೂ ಆಗಿರ್ತೈತಿ. ಜಸ್ಟ್ ಏನೂ ಇಲ್ಲ, ನೀವು ಹೂ ಪ್ರಸಾದ ಯಾರನ್ನೋ ಕೇಳಿದ್ರೇ ನಮಗೆ ಚಲೋ ಆಕತೈತಿ ಯಾವತ್ತೂ ಅಂದ್ಕೊಳಕ್ಕೆ ಹೋಗಬೇಡ್ರಿ. ನೀವು ಮಠಕ್ಕೆ ಹೋಗ್ರಿ, ನಿಮ್ಮ ಮನಃಶಾಂತಿಗೋಸ್ಕರ ಒಂದು ಫೋಟೋ ತೊಗೊಂಬರ್ರಿ, ತಂದು ದಿನ ಒಂದು ಹೂನಾಗಲಿ ಒಂದು ತುಳಸಿನಾಗಲಿ ಅಷ್ಟೇ ಇಟ್ಟು ಒಂದು ಹಣ್ಣು ಏನೋ ಇಟ್ಟು ಒಟ್ಟು ಪೂಜೆ ಮಾಡಿರಿ. ನಿಮಗೆ ಖಂಡಿತ ಒಳ್ಳೇದಾಗೇ ಆಗುತ್ತೆ. ರಾಯರು ಯಾವತ್ತೂ ಕೈ ಬಿಡೋಂಗಿಲ್ಲ. ನಾನು ಎಷ್ಟೋ ವಿಡಿಯೋ ಶೇರ್ ಮಾಡೇನಿ ಹಿಂದಕ್ಕೆ ಏನೇನು ಪವಾಡ ಮಾಡ್ಯಾರಂತ. ಆದ್ರೆ ಹೂ ಪ್ರಸಾದನ ಬೇಕು ಅಂಥೇಳಿ ನೀವು ಈ ಥರ ಕೇಳೋದು ಇದನ್ನಲ್ಲ ಅಂತ ಅನ್ಕೋತೀನಿ ನಾನು. ಮೊದಲು ರಾಯರ ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ, ಖಂಡಿತ ನಿಮಗೆ ಒಳ್ಳೇದಾಗೇ ಆಗುತ್ತೆ. ಧನ್ಯವಾದಗಳು ಎಲ್ಲರಿಗೂ. ಇನ್ನೇ ಮುಂದಿನ ಏನಾದ್ರು ಮಾಹಿತಿ ಬೇಕಾದ್ರೆ ಕೇಳಿರಿ, ಹೇಳ್ತೀನಿ. ಆದ್ರೆ ಈ ಥರ ನೀವು ಕೇಳಿಲ್ಲಕ್ಕ ಹಂಗೆ ಹಿಂಗೆ ಅಂತ ಅನ್ಕೊಳಕ್ಕೆ ಹೋಗಬೇಡ್ರಿ. ಖಂಡಿತ ಮಠಕ್ಕೆ ಹೋಗ್ರಿ, ಒಳ್ಳೇದಾಕತಿ.